ಕಳೆದ ತಿಂಗಳಲ್ಲಿ ಏನೋ ಒಂದು ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ವಿ. ಅದನ್ನು ಈಗ ಮುಂದುವರಿಸ್ತಾ ಇದ್ವಿ. ನಮಗೆ ಈಗಾಗಲೇ ಹೋದ ಕಾರ್ಯಾಚರಣೆಯಲ್ಲಿ 6 ಆನೆಗಳಿಗೆ ನಾವು ಪರ್ಮಿಷನ್ ಬಂತು ರೇಡಿಯೋ ಕಾಲರ್ ಹಾಕಲಿಕ್ಕೆ. ಅದರಲ್ಲಿ ಇನ್ನೂ 3 ಪೆಂಡಿಂಗ್ ಇದೆ. ಅಂದರೆ 9 ಆನೆಗಳಿಗೆ ಹಿಡಿಬೇಕಿತ್ತು, 6 ಮಾಡಿದ್ವಿ, ಇನ್ನು 3 ಪೆಂಡಿಂಗ್ ಇದೆ. ಆ 3ರಿಂದ ಈಗ ಕಾರ್ಯವನ್ನು ಪ್ರಾರಂಭ ಮಾಡ್ತಿದ್ವಿ. ಇದು ಮುಂದೆ ವರಿಸ್ತಾ ಹೋಗ್ತೀವಿ. ಈಗ ಫಸ್ಟ್ 10 ಡೇಸ್ ಒಳಗಡೆ ಎಷ್ಟು ಕಾರ್ಯಾಚರಣೆಯಲ್ಲಿ ಎಷ್ಟು ನಮಗೆ ಅನುಕೂಲತೆ ಆಗಿ ಎಷ್ಟು ಆನೆಯಲ್ಲಿ ಹಿಡಿಯೋಕ್ಕಾಗುತ್ತೋ ಅಷ್ಟು ಮಾಡಿ ಜನಕ್ಕೆ ಯಾವುದೇ ತೊಂದರೆ ಆಗದಂಗೆ ಏನು ಪುಂಡಾನೆಗಳಿದೆ ಅದನ್ನು ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಹತ್ರ ಈಗ 8 ಆನೆಗಳು ಬಂದಿದ್ದಾವೆ. ದುಬಾರೆ ಮತ್ತು ಮತ್ತಿಗೋಡು ಕ್ಯಾಂಪಿಂದ ಬಂದಿದೆ. ಲಾಸ್ಟ್ ಟೈಮ್ ಏನು ಆನೆಗಳು ಭಾಗವಹಿಸಿದೆ ಅದು ಆ ಆನೆಗಳ ಜೊತೆಗೆ ಅರ್ಜುನ ಇಲ್ಲ, ಈಗ ಅಭಿಮನ್ಯು ರೀಪ್ಲೇಸ್ ಮಾಡಿದೆ. ಸೊ ನಮಗೆ ಬ್ಯಾಕಪ್ಗೆ ಅಭಿಮನ್ಯು ಯಾವಾಗಲೂ ಇರ್ತದೆ. ಜನರದೆಲ್ಲ ಒಂದು ಡಿಮ್ಯಾಂಡ್ ಇದೆ, ಅರ್ಜುನನ್ನ ಯಾವ ಆನೆ ಸಾಯಿಸ್ತೋ ಅದನ್ನು ಹಿಡಿಬೇಕು ಅಂತೇಳಿ ಸರ್ಕಾರದಿಂದ ಅದೇನಾದ್ರು ನಮಗೆ ಡೈರೆಕ್ಷನ್ಸ್ ಇದೆಯಾ? ಅದನ್ನು ಫಾಲೋ ಅಪ್ ಮಾಡ್ತೀವಿ. ಅದನ್ನು ಮಾಡ್ತೀವಿ. ಜನರ ಅಪೇಕ್ಷೆನೇ ನಾವು ನೆರವೇರಿಸ್ತೀವಿ. ಆನೆ ಹಿಡಿತೀರಲ್ಲ ಸರ್? ಹಿಡಿತೀವಿ. ಅಂದರೆ ಅರ್ಜುನನ ಮೇಲೆ ಅಲ್ಲ ಈ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಆ ಆನೆಗಳೆಲ್ಲ ಹಿಡಿಬೇಕು ಅಂತ. ಜೊತೆಗೆ ಅದು ಅರ್ಜುನನ್ನ ಅಟ್ಯಾಕ್ ಮಾಡಿರ್ತಕ್ಕಂಥ ಆನೆನ ನೀವು ಹಿಡಿತೀರಾ ಅಂತಕ್ಕಂಥದ್ದು ಕರೆಕ್ಟ್ ಸರ್. ಪ್ರಯತ್ನ ಪಡ್ತೇವೆ. ಅದು ಲೊಕೇಶನ್ ಇದು ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಕಂಡಿಡಿದ ಮೇಲೆ ಇಮಿಡಿಯೇಟ್ ಮಾಡ್ತೀವಿ, ಕಾರ್ಯಾಚರಣೆ ಮಾಡ್ತೀವಿ.